ಹಲೋ ಫ್ರೆಂಡ್ಸ್, ಇವತ್ತಿನ ವಿಶೇಷತೆಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಚಂದುಗೌಡ. ಸೊ ನನ್ನ ಡೈಲಿ ವ್ಲಾಗ್ ನೋಡಿ ನೋಡಿ ಬೋರ್ ಆಗ್ತಿದೆ ಅಂತ ಅಂದರೆ ನಿಮ್ಗೆ ಸ್ವಲ್ಪ ದಿನದಲ್ಲೇ ಸ್ವಲ್ಪ ಚೇಂಜಸ್ ಅಂತೂ ಕೊಡ್ತೀನಿ. ಸೊ ಏನಿವತ್ತು ಇಷ್ಟು ಬೇಗ ಇದ್ದು ಎಲ್ಲೋ ಹೋಗ್ತವ್ರೆ ಅಂತ ನೋಡ್ತಿದ್ದೀರಾ, ಅದು ಕಾಫಿನೂ ಕುಡಿದೆ, ತಿಂಡಿನೂ ಮಾಡಿದೆ. ಸೊ ಇವತ್ತು ಸ್ಯಾಟರ್ಡೇ ಮತ್ತು ನಮ್ಮ ಕಾಲೇಜಲ್ಲಿ ಇಂಟರ್ನಲ್ಸ್ ಅರೇಂಜ್ ಮಾಡಿದ್ರು ಅಂತೇಳಿ ಬೆಳಗ್ಗೆ ಬೇಗ ಎದ್ದು ನಾನು ರೆಡಿ ಆಗಿಬಿಟ್ಟು ಸೊ ನಮ್ಮ ಪಿ ಜಿಯಿಂದ ಅಂತೂ ಹೊರಟೆ. ಪಿ ಜಿಯಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಕೆಂಗೇರಿ ರೈಲ್ವೆ ಸ್ಟೇಷನ್ಗಂತೂ ರೀಚ್ ಆಗಿ ರೈಲ್ವೆ ಸ್ಟೇಷನಲ್ಲಿ ಟಿಕೆಟ್ ತೊಗೊಂಡು ನೆಕ್ಸ್ಟ್ ಟ್ರೈನ್ ಹತ್ತಿ ನಾವಂತೂ ಮೈಸೂರು ಕಡೆ ಹೋದ್ವಿ. ಆನ್ ದ ವೇ ಹೋಗ್ತಾ ಕಾಫಿ ಕುಡ್ದಿರಲಿಲ್ಲ ಅಂತೇಳಿ ಟ್ರೈನಲ್ಲೇ ಕಾಫಿ ಮಾರೋರು ಬಂದರು ಅಂತೇಳಿ ಕಾಫಿ ಮತ್ತು ವಡೆ ತೊಗೊಂಡು ಎರಡನ್ನೂ ಕುಡ್ಕೊಂಡು ತಿನ್ಕೊಂಡು ಮೈಸೂರಂತೂ ರೀಚ್ ಆದ್ವಿ. ಮೈಸೂರು ರೀಚ್ ಆಗಿದ ತಕ್ಷಣ ನೆಕ್ಸ್ಟ್ ನಾವು ಡೈರೆಕ್ಟ್ ಅಲ್ಲಿಂದ ಕಾಲೇಜ್ಗೆ ಹೋದ್ವಿ. ಕಾಲೇಜ್ಗೆ ಹೋಗ್ಬಿಟ್ಟು ನಾನು ಇಂಟರ್ನಲ್ಸ್ ಇರೋದ್ರಿಂದ ಇಂಟರ್ನಲ್ಸ್ಗೆಲ್ಲ ಪ್ರಿಪೇರ್ ಮಾಡ್ಕೊಬಂದಿದ್ದೆ, ಪಿ ಪಿ ಟಿ ಎಲ್ಲನೂ. ಸೊ ಎಲ್ಲನೂ ಮ್ಯಾಮ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅಲ್ಲೇ ನಮ್ಮ ಜೂನಿಯರ್ಸ್ ಜೊತೆನೂ ಮಾತಾಡ್ಕೊಂಡು ಮತ್ತೆ ಅಲ್ಲಿಂದ ರಿಟರ್ನ್ ಹೊರಟು ನಾನು ಡೈರೆಕ್ಟ್ ಸುತ್ತೂರು ಜಾತ್ರೆಗೆ ಹೋದೆ. ಸುತ್ತೂರು ಜಾತ್ರೆಗೆ ಹೋಗ್ಬಿಟ್ಟು ಅಲ್ಲೂ ನಮ್ಮ ಫ್ರೆಂಡ್ಸ್ ಇದ್ದರು, ಅವ್ರನ್ನೂ ಮಾತಾಡ್ಸ್ಕೊಂಡು ಮತ್ತೆ ಅಲ್ಲೊಂದು ಗಿಡ ನೋಡಿದೆ, ಅದು ಸಂಜೀವಿನಿ ಗಿಡ ಅಂತೆ. ಸೊ ಅದೇನೋ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತೇಳಿ ಅದನ್ನು ತೊಗೊಂಡು ಮತ್ತೆ ರಿಟರ್ನ್ ನಾನು ಮನೆಗಂತೂ ಹೊರಟೆ. ಮನೆಗೆ ಹೊರಟು ಆನ್ ದ ವೇ ಅಲ್ಲೇ ಸ್ನ್ಯಾಕ್ಸ್ ಅಂದರೆ ಐಸ್ ಕ್ರೀಮ್ ಮತ್ತು ಊಟನ ತಿಂದ್ಕೊಂಡು ನಾನು ಡೈರೆಕ್ಟ್ ಒಂಟಿಕೊಪ್ಪಲ್ಗೆ ಬಂದೆ. ಒಂಟಿಕೊಪ್ಪಲಲ್ಲಿ ನಮ್ಮೂರು ಬಸ್ಸು ಕಾಯೋದಂತೂ ದೊಡ್ಡ ತಲೆನೋವು ಕೆಲಸನೇ ಅಂತಲೇ ಹೇಳ್ಬೋದು. ಸೊ ಅಂತೂ ಇಂತೂ ಬಸ್ ಹತ್ತಿ ನಮ್ಮ ಮನೆಗಂತೂ ಬಂದೆ. ಸೊ ಸಂಜೀವಿನಿ ಗಿಡ ತಂದಿದ್ದೀನಿ, ಸೊ ಅದ್ರ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಬಾಯ್ ಬಾಯ್.